ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಸಿರ್ಸಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಜಗದೀಶ್ ಗೌಡ್ರು. ಜಾತ್ರೆಯಲ್ಲಿ ಆಟೋ ಚಾಲಕ ಮಾಲಕರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳುತ್ತೇನೆ, ಶಾಸಕ ಭೀಮಣ್ಣ ನಾಯ್ಕ್. ಬೈಕ್ ಡಿಕ್ಕಿ, ಓರ್ವ ಬೈಕ್ ಸವಾರನಿಗೆ ಗಂಭೀರ ಗಾಯ. ಜಾತ್ರಾ ಚಪ್ಪರಕ್ಕೆ ತೆರಳಿ ಜಾತ್ರಾ ಪೂರ್ವ ತಯಾರಿಯ ಸಿದ್ಧತೆ ಪರಿಶೀಲಿಸಿದ ಶಾಸಕ ಭೀಮಣ್ಣ ನಾಯ್ಕ್. ಅರಣ್ಯ ಅತಿಕ್ರಮಣದಾರರ ನಾಯಕ ರವಿ ನಾಯ್ಕ್ ಇವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಲು ಜಿಲ್ಲಾ ಮಟ್ಟದ ಅರಣ್ಯ ಅತಿಕ್ರಮಣದಾರರ ಸಭೆಯಲ್ಲಿ ತೀರ್ಮಾನ. ಸಂಜೀವಿನಿ ಒಕ್ಕೂಟದಿಂದ ಅರ್ಥಪೂರ್ಣವಾಗಿ ನಡೆದ ಮಹಿಳಾ ದಿನಾಚರಣೆ. ಮತ್ತು ಮಲ್ಕಿ ಜಾಗಕ್ಕೆ ಬೇಲಿ, ಶಾಲಾ ಮಕ್ಕಳ ಓಡಾಟಕ್ಕೆ ಬಂತು ಸಂಚಕಾರ. ಸಿರ್ಸಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ್ರು ಇಂದು ಅಧಿಕಾರ ವಹಿಸಿಕೊಂಡರು. ಈ ಸಂದರ್ಭದಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಹಾಜರಿದ್ದು ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು. ನಂತರ ಮಾತನಾಡಿದ ನೂತನ ಅಧ್ಯಕ್ಷರು ನಗರದ ಅಭಿವೃದ್ಧಿಗೆ ಸದಾ ಬದ್ಧನಾಗಿರುವುದಾಗಿ ತಿಳಿಸಿದರು. ಮಾನ್ಯ ಸರ್ಕಾರದ ಆದೇಶದ ಪ್ರಕಾರ ಇವತ್ತಿನ ದಿನ ನಗರ ಯೋಜನಾ ಪ್ರಾಧಿಕಾರ ಸಿರ್ಸಿ ರವರಿಗೆ ಮಾನ್ಯ ನೂತನವಾಗಿ ಅಧ್ಯಕ್ಷರು ಶ್ರೀ ಜಗದೀಶ್ ಗೌಡ್ರು ಅಧ್ಯಕ್ಷರಾಗಿ ನೇಮಕ ಆಗಿರ್ತಾರೆ. ನಾವೊಂದು ಅಧ್ಯಕ್ಷರಾಗಿರ್ತಾರೆ. ಅವರ ಸ್ವಾಗತವನ್ನು ಕೋರುತ್ತಾರೆ. ಇಮ್ತಿಯಾಜ್ ಶೇಖ್ ನಾನು ಸ್ವಾಗತವನ್ನು ಕೋರುತ್ತೇನೆ. ತಾರಾ ಮೇಡಮ್, ಶ್ರೀಮತಿ ತಾರಾ ಮೇಡಮ್, ಶ್ರೀ ಲಿಂಗಪ್ಪ ಕರ್ನಾಟಕ ಸರ್ಕಾರ, ನಮ್ಮ ಪಕ್ಷ ಹಾಗೂ ನಮ್ಮ ಶಾಸಕರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ನನಗೊಂದು ಈ ಹುದ್ದೆ, ನಗರ ಯೋಜನಾ ಪ್ರಾಧಿಕಾರ ಹುದ್ದೆಯನ್ನು ಸಿಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಪಕ್ಷಕ್ಕೂ ಹಾಗೂ ನಮ್ಮ ಶಾಸಕರಿಗೆ ಚಿರಋಣಿಯಾಗಿರ್ತೇನೆ. ನಾನು ಒಂದು ಆರ್ಕಿಟೆಕ್ಟ್ ಆಗಿ ಕಳೆದ 31 ವರ್ಷದಿಂದ ಸಿರ್ಸಿಯಲ್ಲಿ ಸರ್ವಿಸ್ ಮಾಡ್ತಾಯಿದ್ದೀನಿ. ಸೊ ಅದರದ್ದು ಮ್ಯಾಕ್ಸಿಮಮ್ ನನಗೇನು ನಾಲೆಜ್ ಇದೆ ಅದನ್ನು ಈ ನಗರ ಯೋಜನಾ ಪ್ರಾಧಿಕಾರ ಅಭಿವೃದ್ಧಿಗೆ ನಾನು ಬಳಸ್ಕೊಳ್ತೇನೆ. ಅದೇ ರೀತಿ ಈ ಹುದ್ದೆ ಬಗ್ಗೆ ಕೆಲವರು ಆಸಕ್ತರಾಗಿದ್ದರು. ಅವರೆಲ್ಲ ಶಾಸಕರು ಯಾವಾಗ ನನ್ನ ಹೆಸರು ಹೇಳಿದರು ಆವಾಗ ಅವರೆಲ್ಲ ಇಲ್ಲ ನಿಮಗೆ ಸೂಕ್ತ ಅಂಥೇಳಿ ನನ್ನ ಮೇಲೆ ಅತ್ಯಂತ ವಿಶ್ವಾಸ ಇಟ್ಟು ಶಾಸಕರಿಗೂ ಅದನ್ನು ಸಹಮತ ವ್ಯಕ್ತಪಡಿಸಿದ್ದಕ್ಕೆ ಅವರಿಗೆಲ್ಲರಿಗೂ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಗೂ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ನಾನು ಧನ್ಯವಾದಗಳನ್ನು ಅನಿಸ್ತೇನೆ. ಅಂತ ಎಲ್ಲರಿಗೂ ನಗರ ಅಭಿವೃದ್ಧಿ ಮಾಡಲಿಕ್ಕೆ ತಮ್ಮೆಲ್ಲ ಸಲಹೆ ಸಹಕಾರ ಇಲ್ಲಿ ನಗರಸಭಾ ಸದಸ್ಯರಿದ್ದಾರೆ, ಅವರೆಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನನಗೆ ಶುಭಾಶಯ ಕೋರಿದ ಶಾಸಕರಿಗೆ ಹಾಗೂ ತಮಗೆಲ್ಲರಿಗೂ ಧನ್ಯವಾದ. ನಾನು ಅದನ್ನು ಸ್ಟಡಿ ಮಾಡಿದ್ದೇನೆ. ಅದರಲ್ಲಿ ಕೆಲವು ನನಗೆ ಅನಿಸಿದ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳು ಆಗಬೇಕು ಅನಿಸಿದೆ. ಅದು ಸರ್ಕಾರದ ಲೆವೆಲಲ್ಲಿ ಆಗಬೇಕು, ಇಲ್ಲಿ ನಮ್ಮ ಯೋಜನಾ ಪ್ರಾಧಿಕಾರದ ಲೆವೆಲ್ನಲ್ಲಿ ಆಗೋದಿಲ್ಲ. ಮಾನ್ಯ ಶಾಸಕರ ಜೊತೆಗೆ ನಾವು ಅದ್ರ ಬಗ್ಗೆ ಪ್ರಯತ್ನ, ಯಾಕಂದರೆ ಅಂಡರ್ಗ್ರೌಂಡು ಕೆಲವು ಏರಿಯಾ ಸಣ್ಣ ಸೈಟ್ ಇದ್ದರೆ ಅಂಡರ್ಗ್ರೌಂಡ್ ಪ್ಲ್ಯಾನ್ ಅಪ್ರೂವಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಸಿರ್ಸಿ ಅಂತ ಸಣ್ಣ ಸಿಟಿಗೆ ಸುತ್ತಮುತ್ತ ಫಾರೆಸ್ಟ್ ಇದೆ, ಇಲ್ಲಿ ವರ್ಟಿಕಲ್ ಎಕ್ಸ್ಪಾನ್ಷನ್ನೇ ಇರೋದ್ರಿಂದ ಅದು ಅಂಡರ್ಗ್ರೌಂಡ್ 1 ಗುಂಟೆ ಅಥವಾ 2 ಗುಂಟೆ ಸೈಟ್ ಇದ್ದರೂ ಅವ್ರಿಗೆ ಅಂಡರ್ಗ್ರೌಂಡ್ ಅಟ್ಲೀಸ್ಟ್ ವೆಹಿಕಲ್ ಪಾರ್ಕಿಂಗ್ ಅಲ್ದಿದ್ರು ಕೆಳಗಡೆ ಅವ್ರಿಗೆ ಯೂಸ್ ಆಗುವಂಗೆ ಆ ಥರ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಸರ್ಕಾರದಲ್ಲಿ ಅದರ ಬದಲಾವಣೆ ಮಾಡಲಿಕ್ಕೆ ನಾನು ಖಂಡಿತ ಪ್ರಯತ್ನ ಮಾಡ್ತೇನೆ. ಏನೇ ಯಾರು ನಮ್ಮ ಗಮನಕ್ಕೆ ತರ್ಬೋದು, ಆದರೆ ಈಗ ನಾಳೆಯಿಂದ ನೀತಿ ಸಂಹಿತೆ ಜಾರಿ ಆಗೋದ್ರಿಂದ ಸೂಚನೆ ನೀವು ಶ್ರೀ ಮಾರಿಕಾಂಬಾ ದೇವಸ್ಥಾನ ಸಿರ್ಸಿ ಜಾತ್ರಾ ಮಹೋತ್ಸವ 2024 ರಾಜ್ಯದ ಪ್ರತಿಷ್ಠಿತ ಶಕ್ತಿಪೀಠಗಳಲ್ಲಿ ಒಂದಾದ ಸಿರ್ಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯು 19/3/2024 ರಿಂದ 27/3/2024 ರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ. ಶ್ರೀ ದೇವಿಯ ರಥೋತ್ಸವ ಹಾಗೂ ಶೋಭಾಯಾತ್ರೆಯು ಬುಧವಾರ 20/3/2024 ರಂದು ಬೆಳಗ್ಗೆ 7:27ಕ್ಕೆ ಆರಂಭಗೊಳ್ಳುವುದು. ದಿನಾಂಕ 21/3/2024
24ರಿಂದ 26/3/2024 ತನಕ ಜಾತ್ರಾ ಸೇವಾ ಕಾರ್ಯಕ್ರಮಗಳು ಬೆಳಗ್ಗೆ 5ರಿಂದ ರಾತ್ರಿ 10 ಗಂಟೆಯ ತನಕ ನಡೆಯಲಿದ್ದು ಹಾಗೂ 27/3/2024 ಬುಧವಾರದಂದು ಬೆಳಗ್ಗೆ 10:15 ಗಂಟೆಯವರೆಗೆ ಮಾತ್ರ ನಡೆಯಲಿದೆ. ನಾಡಿನ ಸಕಲ ಭಕ್ತರಿಗೂ ಆದರದ ಸ್ವಾಗತ. ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ಶ್ರೀ ಮಾರಿಕಾಂಬೆಯ ಸೇವೆಯಲ್ಲಿ ಪಾಲ್ಗೊಂಡು ಶ್ರೀದೇವಿಯ ಕೃಪೆ ಹಾಗೂ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳಲಾಗಿದೆ. ವಿಶೇಷ ಸೂಚನೆ: ಜಾತ್ರೆಯ ಹಂಗಾಮಿ ಅಂಗಡಿಗಳ ಬಗ್ಗೆ ಪ್ಲಾಟ್ ನಂಬರ್ 3ರಿಂದ ಆರಂಭವಾಗುವ ಪ್ಲಾಟ್ಗಳನ್ನು ದಿನಾಂಕ 14/3/2024 ಗುರುವಾರ ಬೆಳಗ್ಗೆ 9 ಗಂಟೆಯಿಂದ ಜಾತ್ರಾ ಗದ್ದುಗೆಯಲ್ಲಿ ಟೆಂಡರ್ ಮೂಲಕ ಕೊಡಲಾಗುವುದು. ಶ್ರೀದೇವಿಗೆ ಹರಕೆಗೆ ಬಂದ ಸೀರೆ, ಕಣ ಹಾಗೂ ಇತರೆ ವಸ್ತುಗಳನ್ನು ಜಾತ್ರಾ ಚಪ್ಪರದಲ್ಲಿ ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ, ಸಂಜೆ 4ರಿಂದ 8 ಗಂಟೆಯವರೆಗೆ ಮತ್ತು ರಾತ್ರಿ 10 ಗಂಟೆಯ ನಂತರ ಗದ್ದುಗೆಯ ಮುಂಭಾಗದಲ್ಲಿ ಸವಾಲು ಮೂಲಕ ಕೊಡಲಾಗುವುದು. ದಿನಾಂಕ 19/3/2024 ರಂದು ರಾತ್ರಿ ಮತ್ತು 20/3/2024 ರಿಂದ 27/3/2024 ರವರೆಗೆ ಮಧ್ಯಾಹ್ನ 12ರಿಂದ 3 ಗಂಟೆಯವರೆಗೆ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಹಿಂಭಾಗದ ಮಾರಿಗುಡಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ದೇವಸ್ಥಾನದ ವತಿಯಿಂದ ಮಧ್ಯಾಹ್ನದ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಬಯಸುವವರು ಶ್ರೀ ರವೀಂದ್ರ ಗಣಪತಿ ನಾಯ್ಕ ಅಧ್ಯಕ್ಷರು, ಶ್ರೀ ಸುದೇಶ್ ಗಿರಿಯ ಜೋಗ್ಳೆಕರ್ ಉಪಾಧ್ಯಕ್ಷರು, ಶ್ರೀ ಸುಧೀರ್ ಶಿವಪ್ಪ ಹಂದ್ರ ಧರ್ಮದರ್ಶಿಗಳು, ಶ್ರೀಮತಿ ವತ್ಸಲ ಪ್ರಭಾಕರ್ ಹೆಗಡೆ ಧರ್ಮದರ್ಶಿಗಳು, ಶ್ರೀ ಶಿವಾನಂದ್ ಪದ್ಮನಾಭ್ ಶೆಟ್ಟಿ ಧರ್ಮದರ್ಶಿಗಳು ಹಾಗೂ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಬಾಬುದಾರರು, ಅರ್ಚಕರು ಮತ್ತು ಸಿಬ್ಬಂದಿ ವರ್ಗದವರು. ಸಿರ್ಸಿ ಜಾತ್ರೆಯಲ್ಲಿ ಆಟೋ ಚಾಲಕ ಮಾಲಕರಿಗೆ ಹಿಂದಿನ ಜಾತ್ರೆಯಂತೆ ಆಟೋ ಸ್ಟ್ಯಾಂಡ್ ನೀಡಬೇಕೆಂದು ಆಟೋ ಚಾಲಕ ಮಾಲಕರು ಶಾಸಕ ಭೀಮಣ್ಣ ಟೇನಾಯ್ಕ ಅವರಲ್ಲಿ ಮನವಿ ಮಾಡಿದರು. ಇದಕ್ಕೆ ಶಾಸಕರು ಸ್ಪಂದನೆ ಕೂಡ ನೀಡಿದರು. ಜಾತ್ರೆ ಕೆಲಸ ನಿಮ್ಗೇನು ಆಟೋಕ್ಕೂ ಸರ್ ನಾವು ಸೇಮ್ ಇರುತ್ತೆ ಸರ್, ಏನೂ ಚೇಂಜಸ್ ಬೇಡ ಸರ್. ಈಗ ನಮ್ಮ ಕಳೆದ ಬಾರಿ ಏನು ಕೊಟ್ಟಿದ್ರಲ್ಲ ಸರ್, ಈಗ ನಮ್ಮಿಂದ ನಮ್ಗೆ ಸ್ಟಾರ್ಟ್ ಮಾಡಿ ನಾಳೆ ಮತ್ತೆ ಸೋಮವಾರ ಮಂಗಳವಾರದಿಂದ ಅಡಿಲ್ಲ ಮತ್ತು ಮಂಗಳವಾರ ಬರ್ತೀನಿ. ನಿಮ್ಮ ಜಾತ್ರೆ ಕಡೆಗೆ ಇರ್ತೀನಿ ನಾನು. ಅಡಿಲ್ಲ ನಿಮ್ಗೆಲ್ಲ ಏನೇನು ಬೇಕು ಮಂಗಳವಾರ ಸರ್ ನಾವು ಹೇಳಿದ್ದೇನು DSP ಸರ್ ಹೇಳಿದಂಗೆ ಮೀಟಿಂಗ್ನಲ್ಲಿ ಏನಂದ್ರು, ನೀವು ಹುಬ್ಬಳ್ಳಿ ರೋಡ್ ಡೌನ್ನಲ್ಲಿ, ಮೋತಿಗಿರಿ ಡೌನ್ನಲ್ಲಿ 4 ಗಂಟೆ ತನಕ 10 ಕರಿಬೇಕಾಗ್ತದೆ, ಜನ ಬರ್ತಾರೆ ನೋಡಿ ಸರ್. ನಮ್ಗೆ ಅದಕ್ಕೇನು ಸಮಸ್ಯೆ ಇಲ್ಲ. ಯಾವುದಕ್ಕೂ ನಾವು ಜನ ಕ್ರೌಡಾಗ ನಾವು ಮೊದಲು ಹೇಳಿದೆಯಲ್ಲ ಸರ್, ನಮಗೆ ಬೇಕಾಗಿದ್ದೇನೆಂದ್ರೆ ಐದು ಸರ್ಕಾರ ಮಾತ್ರ ವರ್ಷ ಸಿಗೋಂಬೇಕು. ಇದರಲ್ಲಿ ಬಸ್ನಿಂದ ನಡೀತಾರೆ ಸರ್. ನಾವು ನಿಮ್ಗೆ ಇದು ಹೇಳ್ತಾರಲ್ಲ, ವರ್ಷ ನಡೀತಿತ್ತು ಅದಾಗುತ್ತೆ. ಅದರಿಂದ ಏನು ಬದಲಾವಣೆ ಮಾಡೋಕ್ಕಾಗಲ್ಲ. ಈಗ ಶ್ರದ್ಧಾನಂದಲ್ಲೇ ಒಂದು ಪಾಯಿಂಟ್ ಮಾಡಿದ್ರು, ನಮ್ಮ ಮನೆ ಹೆಂಗಸರು ಮಕ್ಕಳೆಲ್ಲ ಇರ್ತಾರಲ್ಲ, ನಮ್ಗೆ ಇಲ್ಲೇ ಸಿರ್ಸಿ ನಗರದ ಎಪಿಎಂಸಿ ಬಳಿ 2 ಬೈಕ್ಗಳ ನಡುವೆ ಸಂಭವಿಸಿದ ಡಿಕ್ಕಿ ಅಪಘಾತದಲ್ಲಿ ಓರ್ವ ಬೈಕ್ ಸವಾರನಿಗೆ ಗಂಭೀರವಾಗಿ ಗಾಯವಾಗಿ ಆಸ್ಪತ್ರೆಗೆ ದಾಖಲಾದ ಘಟನೆ ನಡೆದಿದೆ. ಗಾಯಗೊಂಡವನು ಹೆಗಡೆಕಟ್ಟದ ಗಣೇಶ್ ಎಂದು ಗುರುತಿಸಲಾಗಿದೆ. ಹೊಸತನದ ಉಲ್ಲಾಸ, ಪ್ರೀತಿಯ ಸ್ವಾದ, ಕಣ ಕಣದಲ್ಲಿ ರುಚಿ, ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ. 100% ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲ. ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945224596 ಮತ್ತು 8217543491. ರಾಜ್ಯ ಪ್ರಸಿದ್ಧ ಸಿರ್ಸಿಯ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ. ಇದರ ಬೆನ್ನಲ್ಲೇ ಜಾತ್ರಾ ಪ್ರಕ್ರಿಯೆಗೆ ಬೇಕಾಗುವ ಧಾರ್ಮಿಕ ವಿಧಿವಿಧಾನಗಳು ಒಂದೊಂದಾಗಿ ನಿರ್ವಿಘ್ನವಾಗಿ ಮುಗಿಯುತ್ತಿದೆ. ದೇವಿ ಪ್ರತಿಷ್ಠಾಪನೆಯಾಗುವ ಜಾತ್ರಾ ಗದ್ದುಗೆ ಮತ್ತು ಜಾತ್ರಾ ಮಂಟಪದ ಕಾರ್ಯ ಕೂಡ ಹಂತ ಹಂತವಾಗಿ ಮುಗಿಯುತ್ತಿದೆ. ಅಂಗಡಿಗಳಿಗಾಗಿ ಆಕ್ಷನ್ ಕೂಡ ನಗರಸಭೆ ಮತ್ತು ನಗರಸಭೆಯಿಂದ ನಡೆಯುತ್ತಿದ್ದರೆ, ಪೊಲೀಸರ ಸರ್ಪಗಾವಲು ಒದಗಿಸಲು ಸಿಸಿ ಕ್ಯಾಮೆರಾ ಅಳವಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇವೆಲ್ಲವನ್ನು ಪರಿಶೀಲಿಸಲು ಶಾಸಕ ಭೀಮಣ್ಣ ಟೇನಾಯ್ಕ ಇಂದು ಜಾತ್ರಾ ಗದ್ದುಗೆಗೆ
ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ರವಿ ನಾಯ್ಕ್, ಉಪಾಧ್ಯಕ್ಷ ಸುದೇಶ್ ಜೋಗ್ಳೇಕರ್, ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ್, ಎಸ್ಪಿ ಶೆಟ್ಟಿ, ವತ್ಸಲ ಹೆಗಡೆ, ಬಾಬುದುದಾರ, ಜಗದೀಶ್ ಗೌಡ್ರು, ಡಿವೈಎಸ್ಪಿ ಎಂಎಸ್ ಪಾಟೀಲ್, ಸಿಪಿಐ ಶಶಿಕಾಂತ್ ವರ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾಡಿನ ಪ್ರಸಿದ್ಧ ಮಾರಿಕಾಂಬಾ ತಾಯಿಯ ಜಾತ್ರೆ 19ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೂರ್ವ ಸಿದ್ಧತೆಯನ್ನು ಒಂದು ಕಡೆ ದೇವಸ್ಥಾನದ ಕಮಿಟಿ ಅಧ್ಯಕ್ಷರು ಅವರೆಲ್ಲ ರೆಡಿ ಮಾಡ್ಕೊಳ್ತಾ ಇರುವಂಥದ್ದು. ನಾಂದ್ರದಲ್ಲಿ ನಗರಸಭೆಯಿಂದ ಆಗ್ತಕ್ಕಂಥ ಎಲ್ಲ ರೀತಿಯ ವ್ಯವಸ್ಥೆ ಅವ್ರು ಮಾಡುವಂಥದ್ದು. ಇನ್ನು ರೆವಿನ್ಯೂ ಇಲಾಖೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಹೀಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಕೂಡ ಭಾಳ ಜವಾಬ್ದಾರಿಯುತವಾಗಿ ಅವರಿಗೆ ವಹಿಸಿರ್ತಕ್ಕಂಥ ಕೆಲಸ ಜವಾಬ್ದಾರಿ ಇದೆಯೋ ಅದನ್ನು ಅವರೆಲ್ಲರೂ ಸರಿಯಾದ ರೀತಿಯಲ್ಲಿ ನಿಭಾಯಿಸಿ ಒಳ್ಳೆಯ ರೀತಿಯ ಜಾತಿನ ಮಾಡಬೇಕು ಅಂತ ಉದ್ದೇಶ ಬರೀ ದೇವಸ್ಥಾನ ಮತ್ತು ಬಾಬ್ದಾರರು ಮತ್ತು ಶಿರ್ಸಿಯ ಎಲ್ಲ ಸ್ನೇಹಿತರು ಹಿರಿಯರು ಎಲ್ಲರ ಸಹಕಾರದಿಂದ ಇವತ್ತು ನಾವೆಲ್ಲರೂ ಯಶಸ್ವಿಯಾಗಿ ಈ ಜಾತ್ರೆಯನ್ನು ನಡೆಸಿಕೊಡ್ಬೇಕು ಅಂತ ಉದ್ದೇಶ ನಮ್ಮ ನಿನ್ನೆಲ್ಲೂ ಕೂಡ ಆ ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ಚಪ್ರವು ಕೂಡ ತ್ವರಿತಗತಿಯಲ್ಲಿ ಕೆಲಸ ನಡೀತಾ ಇರುವಂಥದ್ದು ಕೂಡ ಅವರು ಮಾಡ್ಕೊತಾ ಇದ್ದಾರೆ. ಇನ್ನು ನಗರಸಭೆಯವರಂತೂ ಭಾಳ ದೊಡ್ಡ ಜವಾಬ್ದಾರಿ ನಗರಸಭೆ. ಇವತ್ತೇನು ಕ್ಲೀನಿಂಗ್ ಇರ್ಬೋದು, ಸ್ವಚ್ಛತೆ ಬಗ್ಗೆ ಇರ್ಬೋದು, ಎಲ್ಲಿ ರೋಗ ಅದು ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಪೌಡರ್ಗಳನ್ನು ಹಾಕುವಂಥದ್ದು, ಈ ರೀತಿಯ ಎಲ್ಲ ಸಿದ್ಧತೆಯನ್ನು ಕೂಡ ಇವತ್ತು ನಗರಸಭೆಯವರು ಮಾಡಿಕೊಂಡು ಅವರು ಕೂಡ ಹೆಚ್ಚಿನ ಸಿಬ್ಬಂದಿಯನ್ನು ಹೆಚ್ಚಿನ ಸಿಬ್ಬಂದಿಯನ್ನು ಇಟ್ಕೊಂಡು ಅವರು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಭದ್ರತೆಗಾಗಿ ಈಗಾಗಲೇ 2-3 ಸಭೆಯನ್ನು ನಾವು ಮಾಡಿದ್ದೀವಿ. 2-3 ಸಭೆಯನ್ನು ಮಾಡಿ ಅವರು ಪೊಲೀಸ್ ಎಷ್ಟು ಅವರಿಗೆ ಭದ್ರತೆಗಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಹಂತದ ಸಿಬ್ಬಂದಿಗಳನ್ನು ಈಗಾಗಲೇ ಹಾಗೆ ಅವರು ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಸಿರ್ಸಿ ಮಾರಿಕಾಂಬಾ ಜಾತ್ರೆ ಹಿಂದೆ ಇಷ್ಟು ವರ್ಷಗಳ ಏನು ನಡೀತಾ ಬಂದಿತ್ತು ಅದೇ ರೀತಿ ಈ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ಅರ್ಥಪೂರ್ವಕವಾಗಿ ಎಲ್ಲ ರೀತಿಯ ಭದ್ರತೆಯಿಂದ ಈ ಜಾತ್ರೆ ಅರ್ಥಪೂರ್ವಕವಾಗಿ ನಡೆಯುತ್ತೆ ಅನ್ನೋದನ್ನು ಭಾವಿಸ್ತೀವಿ. ಅದ್ರ ಜೊತೆ RTC ಅವರು ಕೂಡ 100 ಬಸ್ಸನ್ನು ಬಿಟ್ಟಿದ್ದಾರೆ. ಆದರೆ ಈ ವರ್ಷ ಸುಮಾರು 200ಕ್ಕೂ ಹೆಚ್ಚು ಬಸ್ಸನ್ನು ಇವತ್ತು ಬಿಟ್ಟಿದ್ದಾರೆ. ಇವತ್ತು ನಮ್ಮ ದೇವಸ್ಥಾನದ ಅಧ್ಯಕ್ಷರು ಎಲ್ಲರಿಗೂ ಕೂಡ ಒಂದು ನಿರೀಕ್ಷೆ ಇದೆ. ಹಿಂದಿನ ಟೈಮ್ ಏನಿತ್ತು ಅದಕ್ಕೂ ಹೆಚ್ಚಿನ ಡಬಲ್ ಆಗ್ಬೋದು ಜನಗಳ ಸಂಖ್ಯೆ, ಭಕ್ತಾದಿಗಳ ಸಂಖ್ಯೆ ಅನ್ನೋದು ನಿರೀಕ್ಷೆ ನಮ್ಮೆಲ್ಲರೂ ಕೂಡ ಇರುವಂಥ. ಅದಕ್ಕೆ ಇವತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ ಉಚಿತ ಬಸ್ಸಿನ ಸೇವೆ ನಮ್ಮ ಮಹಿಳೆಯರಿಗೆ ಮಾಡಿದಾರೋ ಅದರ ಸಂಪೂರ್ಣವಾಗಿರ್ತಕ್ಕಂಥ ಅವಕಾಶವನ್ನು ನಮ್ಮ ಈ ಭಾಗದ ನಾಡಿನ ಎಲ್ಲರೂ ಕೂಡ ಪಡ್ಕೊಳ್ಳೋದ್ರ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಯಂದಿರು ಸೋದರಿ ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇರುವಂಥ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇಚ್ಛಿಸಿದ ರಾಜಕೀಯ ಪಕ್ಷದಿಂದ ಸ್ಪರ್ಧಿಸಿ ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಅರಣ್ಯವಾಸಿಗಳ ಶಕ್ತಿ ಪ್ರದರ್ಶಿಸಲು ಸನ್ನದ್ಧನಾಗಿದ್ದೇವೆ. ಪಕ್ಷ ಟಿಕೆಟ್ ನಿರಾಕರಿಸಿದಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಿ ಎಂಬ ನಿರ್ಣಯ ಅರಣ್ಯವಾಸಿಗಳಿಂದ ತೀರ್ಮಾನಿಸುವುದರೊಂದಿಗೆ ರವೀಂದ್ರ ನಾಯ್ಕರನ್ನು ಚುನಾವಣೆಗೆ ಸ್ಪರ್ಧಿಸಲು ಸಮ್ಮತಿಸಲು ಅರಣ್ಯ ಅತಿಕ್ರಮಣದಾರರು ತೀರ್ಮಾನಿಸಲು ನಿರ್ಣಯಿಸಲಾಯಿತು ಎಂದು ಹೋರಾಟಗಾರರ ವೇದಿಕೆ ತಿಳಿಸಿದೆ. ನನ್ನ ಹೋರಾಟಕ್ಕೆ ಜಾತಿ ಇಲ್ಲ, ನನ್ನ ಹೋರಾಟಕ್ಕೆ ಧರ್ಮವಿಲ್ಲ, ನನ್ನ ಹೋರಾಟಕ್ಕೆ ಪಕ್ಷ ಇಲ್ಲ. ಯಾವುದೇ ಜಾತಿ, ಮತ, ಧರ್ಮ, ಪಕ್ಷವನ್ನು ನಾನು ಅವಲಂಬಿಸದೆ ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯವಾಸಿಗಳ ಪರವಾಗಿ ರಾಜ್ಯದ 16 ಜಿಲ್ಲೆಗಳಲ್ಲಿ ಇವತ್ತು ಅರಣ್ಯವಾಸಿ ಹೋರಾಟಕ್ಕೆ ನಾನು ಒಂದು ಧ್ವನಿಯಾಗಿ ನಿಂತಿದ್ದೇನೆ ಅಂತೇಳಿ ತುಂಬಾ ಅಭಿಮಾನವಾಗಿ ನಾವು ಎಲ್ಲ ಒಟ್ಟಾಗಿ ಇದು ಮಾಡ್ಬೇಕಲ್ಲ, ತೋರಿಸ್ಬೇಕಲ್ಲ ಅವರಿಗೆ ನಮ್ಮಲ್ಲ. ಅವ್ರು ಎಲ್ಲಿಂದಲೇ ಬಂದು ಅವ್ರನ್ನ ನಿಂತ್ಕೊಳ್ತಾರೆ ಇಲ್ಲಿ. ನಮ್ಗೆ ಇಷ್ಟೆಲ್ಲ ಮಾಡಿ ಕೊಡ್ತಾ ಇದಾರೆ, ದುಡ್ಡು ತಗೊಳ್ಳಿಲ್ಲ. ಯಾರೊಬ್ರು ಸ್ಪಂದಿಸಿಲ್ಲ. ಭವಿಷ್ಯ ರವೀಂದ್ರ ನಾಯ್ಕ ಸರ್ ಬೆಂಗಳೂರಿಗೆ ಕರೆದ್ರು, ಮತ್ತೆ ಸಿಸಿಲ್ ಕೂಡ ಹೋರಾಟ ಮಾಡಿದ್ರು. ಈ ಎಲ್ಲದರಲ್ಲೂ ಜಾತಿ ಮತ ಇಲ್ಲದೆ ಹೆಣ್ಣು ಮಕ್ಕಳು ಅದು ಮುಸ್ಲಿಂ ಅವರು ಅಂತ ಹೇಳ್ತಾರೆ. ಸೊ ಅವರು ಕೂಡ ಮನೆಯನ್ನ ಬಿಟ್ಟು ಈ ಹೋರಾಟಕ್ಕೆ ಬಂದಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೋಬೇಕು, ಅವ್ರಿಗಿರುವಂತ ಒಂದು ಬೆಲೆ ರವೀಂದ್ರ ಸರ್ಗಿರೋ ಬೆಲೆಯನ್ನು ತಿಳ್ಕೋಬೇಕು. ಯಾವುದೇ ಸಾಧನೆ ಮಾಡ್ಬೇಕಾದ್ರೆ ಆರ್ಥಿಕ ದುಡ್ಡು ಬೇಕು. ಆ ದುಡ್ಡು ಕೊಡ್ಲಿಕ್ಕೆ ಎಲ್ಲರೂ ಸುಮ್ಮಂತರ ಎಷ್ಟೇ ನಿಮ್ಮಲ್ಲಿ ಕೈ ತಿಳಿದಷ್ಟು
ಪ್ರತಿಯೊಬ್ಬರು ಬೆಂಬಲ ಸೂಚಿಸುವ ಆಸ್ತಿ ಬಿಸಲ್ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರಮಹಾಲಕ್ಷ್ಮಿ ಸಂಜೀವಿನಿ ಒಕ್ಕೂಟದಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಒಕ್ಕೂಟದಿಂದ ಸಾಲ ಪಡೆದು ಮನೆಯಲ್ಲಿಯೇ ತಿಂಡಿ ತಿನಿಸುಗಳನ್ನು ಮಾಡಿ ಮಾರಾಟ ಮಾಡಿ ಸಾಧನೆಗೈದ ಶಕೀರಾ ಕಲಿಮಲ್ಲ ಹುಬ್ಬಳ್ಳಿ ಇವರನ್ನು ಒಕ್ಕೂಟದ ಅಧ್ಯಕ್ಷರಾದ ಕಾರ್ಮೆಲಿಯನ್ ಫರ್ನಾಂಡಿಸ್ ಅವರು ಸನ್ಮಾನಿಸಿದರು. ಮಾರ್ಚ್ ತಿಂಗಳಲ್ಲಿ ಮಾತ್ರ ನಮಗೆ ನೆನಪಿರೋದು ಮಹಿಳೆಯರಿಗೆ ಎಲ್ಲ ಸವಲತ್ತುಗಳು ಇದ್ದಾವೆ ಅಂತ ಹೇಳಿ. ಈ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಮಹಿಳೆಯರಿಗೆ ಏನು ಸ್ಥಾನಮಾನ ಇದ್ದಾವೆ, ಅದ್ರ ಬಗ್ಗೆ ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೇವೆ. ಈಗ 2000 ಇಸ್ವಿಯಲ್ಲಿರುವ ನಮ್ಮ ಸ್ತ್ರೀಶಕ್ತಿ ಸಂಘ ಬಂದಿರೋದು. ಸಿದ್ದಾಪುರ ತಾಲೂಕಿನ ಐಗೋಡು ಪ್ರಾಥಮಿಕ ಶಾಲೆಗೆ ತೆರಳುವ ರಸ್ತೆಯನ್ನು ವ್ಯಕ್ತಿಯೋರ್ವರು ಬಂದ್ ಮಾಡಿರುವುದರಿಂದ ಮಕ್ಕಳ ಓಡಾಟಕ್ಕೆ ಸಮಸ್ಯೆಯಾಗಿದೆ. ಮಂಜುನಾಥ್ ಮೇದಾರ್ ಎಂಬ ವ್ಯಕ್ತಿ ಶಾಲೆಗೆ ಹೋಗುವ ಜಾಗವು ತನ್ನ ಮಾಲ್ಕಿ ಜಾಗದಲ್ಲಿರುವುದರಿಂದ ತಾನು ಬೇಲಿ ಹಾಕಿರುವುದಾಗಿ ಆತ ಹೇಳಿಕೊಂಡಿದ್ದಾನೆ. ತಮ್ಮ ಮಾಲ್ಕಿ ಜಾಗದಲ್ಲಿ ಬೇಲಿ ಹಾಕಿ ರಸ್ತೆಯ ಓಡಾಟವನ್ನು ತಡೆದ ವ್ಯಕ್ತಿ ಶಾಲೆಗೆ ಬರುವ ಪ್ರಮುಖ ರಸ್ತೆ ನನ್ನ ಮಾಲ್ಕಿ ಜಾಗದಲ್ಲಿ ಇರುವುದರಿಂದ ಅದನ್ನು ಬಂದು ಮಾಡಿದ್ದೇನೆ. ಪಕ್ಕದಲ್ಲಿರುವ ಅತಿಕ್ರಮಣ ಜಾಗಕ್ಕೆ ರಸ್ತೆ ಮಾಡಿಕೊಳ್ಳುವಂತೆ ಆತ ತಿಳಿಸಿದ್ದಾನೆ. ಶಾಲಾ ಆರಂಭದಿಂದಲೂ ಓಡಾಡುತ್ತಿರುವ ರಸ್ತೆಯನ್ನು ಬೇಲಿ ಹಾಕಿ ನಿರ್ಬಂಧಿಸಿರುವುದರಿಂದ ಶಾಲೆಗೆ ಬರುವ ವಿದ್ಯಾರ್ಥಿಗಳು, ಶಿಕ್ಷಕರು, ಬಿಸಿ ಊಟದವರು, ಸಾರ್ವಜನಿಕರಿಗೆ ಹಾಗೂ ಇಲಾಖೆ ಅಧಿಕಾರಿಗಳಿಗೆ ತೊಂದರೆ ಉಂಟಾಗಿದೆ. ಇದು ಮತದಾನದ ಕೇಂದ್ರವಾಗಿದ್ದರಿಂದ ಲೋಕಸಭಾ ಚುನಾವಣೆ ಬಂದರೆ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸಬಹುದು. ಈ ಸಂಬಂಧ ಎಸ್ಡಿಎಂಸಿ, ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಪಂಚಾಯತ್ ಅಧಿಕಾರಿಗಳು ಬಂದು ಮನವೊಲಿಸಲು ಪ್ರಯತ್ನಿಸಿದರೂ ಪ್ರಯೋಜನವಾಗಿಲ್ಲ. ಪಂಚಾಯಿತಿಯವರು ಪರ್ಯಾಯ ಮಾರ್ಗಕ್ಕಾಗಿ ಶಾಲೆಯ ಎಡ ಹಾಗೂ ಹಿಂಬದಿಗೆ ರಸ್ತೆ ಮಾಡಿದ್ದಾರೆ. ಆದರೆ ಕಾಂಪೌಂಡ್ ಗೋಡೆ ಒಡೆದೇ ಗೇಟ್ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಮಾಲ್ಕಿ ಜಮೀನದಲ್ಲಿ ನಾವು ಸಣ್ಣವರಿದ್ದಾಗ ಗೊತ್ತಿಲ್ಲದೇ ಇಲ್ಲಿ ರಸ್ತೆ ಮಾಡಿದ್ರು. ಅಲ್ಲಿ 100 ವರ್ಷದ ಹಿಂದೆ ಓಡಾಡಿರೋ ಜಾಗ ಇದೆ. ಆಮೇಲೆ ಗೋರ್ಮೆಂಟ್ ಬಾವಿ ಇದೆ. ಅಲ್ಲಿ ದ್ಯಾವ ಮಡಿವಾಳ ಅವ್ರ ಮನೆ ಬಾಜಿಗೆ ಬರುತ್ತೆ ಅದು ಓಡಾಡಿದ ರಸ್ತೆ. ಅವರು ನಾವು ಇಲ್ಲಿ ರಾಜಕಾರಣ ತಂದ್ಕೊಂಡು ಇಲ್ಲಿ ರಸ್ತೆ ಮಾಡಿ ಅದನ್ನ ಒತ್ತುವರಿ ಮಾಡ್ಕೊಂಡು ಬಂದ್ ಮಾಡಿದ್ರು. ಸರಿನಾ ಸರ್? ನಮಗೆ ಇಲ್ಲಿ ತೊಂದರೆ ಆಗುತ್ತೆ. ನಮ್ಮ ದೇವಸ್ಥಾನ ಇದೆ, ನಮ್ದು 3 ಕುಟುಂಬ ಬರುತ್ತೆ. ನಮ್ದು ಇರೋದೇ ಜಮೀನಿದು ಒಂದು 18 ಗುಂಟೆ ಜಮೀನಿದೆ. ಅದರಲ್ಲಿ ನಾವು ಇಷ್ಟು ರಸ್ತೆಗೆ ಬಿಟ್ಟರೆ ನಮ್ಗೆ ಇಲ್ಲಿ ವಹಿವಾಟು ಮಾಡೋಕ್ಕೆ ಭಾಳ ತೊಂದರೆ ಆಗುತ್ತೆ. ಆಮೇಲೆ ಈ ರಸ್ತೆ ಮಾಡಿ ಇರೋದ್ರಿಂದ ಸಾರ್ವಜನಿಕ ನಮ್ಮ ಮನೆಗೆ ತೊಂದರೆ ಆಗ್ತದೆ. ಇಲ್ಲಿ ಮನೆಗೆ ನಾವಿಲ್ದಲ್ಲೇ ಕಲ್ಲು ಹೊಡಿತಾರೆ ಮನೆಗೆ. ಆಮೇಲೆ ಎಣ್ಣೆ ಕೊಟ್ಟೆ ಎಲ್ಲ ತಂದು ಇಲ್ಲಿ ಮನೆ ಹತ್ರ ಹಾಕ್ತಾರೆ. ಆಮೇಲೆ ನಮ್ಮ ದೇವಸ್ಥಾನ ಇದೆ, ಇಲ್ಲಿ ಗಲೀಜೆಲ್ಲ ಆಗುತ್ತೆ ದೇವಸ್ಥಾನಕ್ಕೆ. ಅದಕ್ಕೋಸ್ಕರ ನಾವು ಪಂಚಾಯತ್ಗೆ ತಿಳಿಸಿದ್ದೀವಿ. ಈಗ 10 ವರ್ಷದ ಊರವರಿಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.